ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಮಡೋಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಮಡೋಳಿ ಗ್ರಾಮದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಈ ಕ್ಷೇತ್ರದಲ್ಲಿ 2 ವರ್ಷದ ರಾಜ್ಯ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಆಡಳಿತ ನಡೀತಾರಂತ MR ಪಾಟೀಲ್ ಅವರ ಕ್ಷೇತ್ರವನ್ನು ಮತ್ತು 11 ವರ್ಷದ ನರೇಂದ್ರ ಮೋದಿ ಅವರ 25 ವರ್ಷದಿಂದ ಸತತವಾಗಿ 5 ಟರ್ಮ್ ಸಂಸದರಾಗಿ ಆಯ್ಕೆ ಆಗ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆಗಳನ್ನು ಮತ್ತು 2016ರಿಂದ 2021ರವರೆಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಡಳಿತ ಮಾರ್ಚ್ 2021ಕ್ಕೆ ಕಂಪ್ಲೀಟ್ ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ 3ರಿಂದ 4 ವರ್ಷವರೆಗೆ ಯಾವುದೇ ರೀತಿಯಾಗಿ ಚುನಾವಣೆಗೆ ಅವಕಾಶ ಸಿಕ್ಕಿಲ್ಲ. ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತು ಈಗ ತಟಸ್ಥ ರಾಜಕಾರಣದಲ್ಲಿ ಕ್ಷೇತ್ರದ ಜನಸಾಮಾನ್ಯರಿಗೆ ಸೇವೆ ಮಾಡುತ್ತಾ ಮತ್ತು ರಾಜಕಾರಣದಲ್ಲಿ ತಟಸ್ಥವಾಗಿ ಉಳಿದಿರ್ತಕ್ಕಂಥ ಮಾನ್ಯ ಶ್ರೀ ಹನುಮಂತ ಗೌಡ್ರ ಪಾಟೀಲ್ ಅವರ ಮನೆಗೆ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷವಾಗಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, 2016ರಿಂದ ಪರಾಜಿತರಾದರು, ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನಾಗಿರಲಿ, ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಅನೇಕ ವಿಚಾರಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಇವರು ಕೊಡ್ತಾ ಇರುವಂತಹ ಕೊಡುಗೆಗಳನ್ನು ಏನು, ಮತ್ತು ರಾಜಕಾರಣದಲ್ಲಿ ಎಲ್ಲಂದರೂ ಕೂಡ ತಟಸ್ಥವಾಗಿದ್ದರೂ ಕೂಡ ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಫಾಲೋವರ್ಸ್ ಅಂದ್ರೆ ಇವರು ಯಾರನ್ನ ಗುರುತಿಸ್ಕೋಬಹುದು, ಇವೆಲ್ಲ ಲೆಕ್ಕಾಚಾರಿನ ಜೊತೆಯಲ್ಲಿ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಗೌಡ್ರ ಅಭಿಪ್ರಾಯಗಳನ್ನು ಏನಿದೆ, ಆ ಒಂದು ಸಂದರ್ಭ ಆ ಒಂದು ಸಮಯ ಬಂದ್ರೆ ಗೌಡ್ರು ಹೊರಹೊಮ್ಮಬಹುದಾ, ಗೌಡ್ರಿಗೆ ಗೌಡರಿಂದ ಬೆಂಬಲ ಸಿಗಬಹುದಾ, ಗೌಡ್ರಿಗೆ ಬಿಫಾಮ್ನಿಂದ ಬೆಂಬಲ ಸಿಗಬಹುದಾ, ಗೌಡ್ರಿಗೆ ಕಮಲನಿಂದ ಕಹಳೆ ಆಗಬಹುದಾ, ಕಮಡೋಳಿ ಅಂದ್ರೆ ಡೋಲಿನ ಆಟ ಮತ್ತು ಗ್ರಾಮ ದೇವಿಯ ಜಾತ್ರೆಯ ಸಿಂಗಾರವನ್ನು ಯಾವ ರೀತಿ ಮಾಡ್ತಾರೆ, 16ರಲ್ಲಿ ಅದೇ ರೀತಿ ಸಿಂಗಾರನಾಗಿ ಕ್ಷೇತ್ರದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಗೌಡರು ಮುಂದೆ ಬರುವಂತ ಚುನಾವಣೆಯಲ್ಲಿ ಏನಾಗಬಹುದು, ಇವೆಲ್ಲ ಲೆಕ್ಕಾಚಾರದಲ್ಲಿ ನಮ್ಮ ಜೊತೆ ಗೌಡರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಪ್ರಾರಂಭ ಮಾಡೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಆರೋಗ್ಯ ಹೇಗಿದೆ ಗೌಡ್ರೆ? ಬೇಸಿಕ್ ಪ್ರಶ್ನೆ, ಡೈಲಿ ರೂಟೀನ್ ಪ್ರಶ್ನೆ ಕೇಳುತ್ತಾ ಸೀರಿಯಸ್ ರಾಜಕಾರಣ ಪ್ರಶ್ನೆಗೆ ಆಮೇಲೆ ಬರ್ತೇನೆ. ಮೊದಲನೇ ನಾನು ಕೇಳ್ತಾ ಇರೋದು, ನಿಮ್ಮ ಈ ಒಂದು ಸ್ಮೈಲ್, ಬರೀ ನಕ್ಕೊಂತ ಇರುವಂತ ಸ್ಟೈಲ್ ಹೇಗೆ ಎಲ್ಲಿಂದ ಬಂತು ಗೌಡ್ರು? ನಮ್ದು ಇದು ಹುಟ್ಗುಣ, ಮತ್ತ ಯಾವಾಗ್ಲೂ ನಾನು ಜನರ ಕುಟಾಗ ಆಗ್ಲಿ ಮನ್ಯಾಗ ಆಗ್ಲಿ ಹಂಗ ಮಾತಾಡ್ತೀನಿ. ಬಟ್ ನಂಗೆ ಕೋಪ ಬಂದ್ರ ಒಂದ್ ಸ್ವಲ್ಪ ಡೇಂಜರ್ ಮನುಷ್ಯ, ಕೇಳಂಗಿಲ್ಲ. ಅಂದ್ರೆ ದಿವಂಗತ ಪುನೀತ್ ರಾಜ್ಕುಮಾರ್ ಅಲ್ಲಿ ಹಸುಮುಖನಗು, ಇಲ್ಲಿ ಕಮಡೋಳಿಗೆ ಗೌಡ್ರು ಹನುಮಂತ ಗೌಡ್ರು ಅಂತ ಹೇಳಿ ದೊಡ್ಡ ವ್ಯಕ್ತಿಗೆ ಹೋಲಿಸ್ಬೇಡ್ರಿ. ಸರಿ ಗೌಡ್ರೆ, ನನ್ನ ಪೂರ್ತಕ್ಕೆ ನಾನು ಹಂಗಿದ್ದೇನೆ. ನಾನು ನಿಮ್ಮ ಬಾಲ್ಯ ಜೀವನ ಕಡೆ ಹೋಗ್ತಾ ಇದ್ದೀನಿ ಗೌಡ್ರೆ. ಸುಮಾರು ಈಗ ನಿಮ್ಗೊಂದು 50ರಿಂದ 55 ವರ್ಷಕ್ಕೆ ಕಾಲಿಟ್ಟಿದ್ರಿ. 55 ವರ್ಷದಲ್ಲಿ ನಿಮಗೆ ತಿಳುವಳಿಕೆ ಬಂದಿರತಕ್ಕಂಥದ್ದು 6ನೇ ವರ್ಷಕ್ಕೆ, 1ನೇ ತರಗತಿಗೆ ಹೋಗಿರ್ತಕ್ಕಂಥದ್ದು. ಅದರಲ್ಲಿ ತೆಗೆದ್ರೆ 49 ವಯಸ್ಸಿನಿಂದ ತಗೊಂಡು ಇಲ್ಲಿವರೆಗೆ, ಅಲ್ಲಿಯ 7ನೇ ವರ್ಷ, ಇಲ್ಲಿಯ 55 ವರ್ಷ ಲೆಕ್ಕಾಚಾರ ಮಾಡಿದ್ರೆ 49. ಈ 49ರಲ್ಲಿ ನಿಮ್ಮ ಬಾಲ್ಯದ ಜೀವನ, ತೋಟಕ್ಕೆ ಹೋಗಿ ಮಾವಿನನ್ನು ಕದ್ಕೊಂಡ್ ಬಂದಿದ್ದು, ಆಮೇಲೆ ನೀರ್ಲನ್ನು ಕದ್ಕೊಂಡ್ ಬಂದಿದ್ದು, ಮನೆಗೆ ಬಂದ್ಮೇಲೆ ತಂದೆ ಹತ್ರ ಬಂದಂತ ಕಂಪ್ಲೇಂಟ್, ಆ ಕಂಪ್ಲೇಂಟಿಗೆ ತಾಯಿಯವರ ಮರೆ ಮುಚ್ಚಿದ್ದು, ಹೇಗಿತ್ತು ಗೌಡ್ರೆ ಆ ಜೀವನ? ಸರ್, ನಂದು ಪ್ರಾಥಮಿಕ ಶಿಕ್ಷಣ ಅಪ್ ಟು 9th ನಾನು ರಾಣೆಬೆನ್ನೂರಾಗ ಓದಿದ್ದೆ, ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ರಾಣೆಬೆನ್ನೂರು. ನನ್ನ ಫ್ಯಾಮಿಲಿ ಡಿವೈಡ್ ಆಯ್ತು ಅವಾಗ. ಅಂದ್ರೆ ನಮ್ಮ ಅಜ್ಜಾರು ಇದ್ದಿದ್ದಿಲ್ಲ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾಡ್ತಿದ್ರು, ಅವರು ಡಿವೈಡೇಷನ್ ಆಯ್ತು. ನಾನು 14ನೇ ವಯಸ್ಸಿದ್ದಾಗ ನಾನು ಅಡಾಪ್ಟೆಡ್ ಚಂದ್ಗೆ, ನಂದು ಮೂಲ ರಾಣೆಬೆನ್ನೂರು, ನಮ್ಮ ತಾಯಿ ತವ್ರ ಮನೆ ಇದು ಕಮಡೋಳಿ. ಹೌದು. ನಮ್ಮ ಅಜ್ಜಿ ತಾಯಿಗೆ ನಾನು ದತ್ತಕ್ಕಾಗಿದ್ದೆ. ಸರ್, ರಾಯಗೌಡ ಶನಿ ಕೋಮ್ ವೆಂಕನಗೌಡ ಪಾಟೀಲ್ ಈಗೇನು ಹೈಸ್ಕೂಲಿಗೆ ದಾನ ಕೊಟ್ರಲ್ರಿ, ಅವ್ರಿಗೆ ನಾನು ಇಲ್ಲಿಗೆ ಕಮಡೋಳಿಗೆ. ನಾನು ಅಲ್ಲಿಂದ
SLC ಅಡ್ಮಿಷನ್ ರೀ ಇಲ್ಲಿ, ಬಟ್ ನಾನು ಹೋಗೋಕ್ಕಾಗಲಿಲ್ಲ, ಇನ್ಕಂಪ್ಲೀಟ್ SLC. ಅವಾಗ ನನ್ನ ತಾಯಿಗೆ, ನನ್ನ ದತ್ತದ ತಾಯಿಗೆ ಆರಾಮಿಲ್ಲ, ಏನೇನೋ ಕಾರಣದಿಂದ ಡ್ರಾಪ್ ಆತ. ಅವಾಗ ಡ್ರಾಪ್ ಮಾಡಿದ ಎಜುಕೇಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ. 100 ದಿವಸ, ಒಂದು ವರ್ಷದಲ್ಲಿ 365 ದಿವಸದಲ್ಲಿ 20 ದಿನ ಹೋಗಿದ್ದು ಮಾತ್ರ ಅಷ್ಟೇ ಸರ್. ಇನ್ನು ಉಳಿದಂತ 345 ಎಕ್ಸಾಮ್ಗೂ ಕುಂದಿರ್ಲಿಲ್ಲ. SLCಗೆ ಸ್ಟಾಪ್ ಆತ್ರಿ ನಾನು. ಇಲ್ಲಿ ಒಟ್ಟು ಈ ಮನೆಗೆ 160 ಎಕರೆ ಹೊಲ ರೀ. ಅಂದ್ರೆ 160 ಹೆಂಗಂದ್ರಿ 4 ಮಂದಿ ಹೆಣ್ಮಕ್ಳು ಪ್ಲಸ್ ನಂದು, ಅಂದ್ರೆ ನನಗೆ 54 ಎಕರೆ ಇಟ್ಟಾರ. ನಾನು ದತ್ತಕ್ಕಾಗಿದ್ದು ಇದಕ್ಕೆ 4 ಮಂದಿ ನಮ್ಮ ತಂಗಿಯಾರು ಅವ್ರವ್ರಿಗೆ ಒಂದು 91 ಎಕರೆ ಇನ್ನು ಮಕ್ಕಳಿಗೆ ಇತರದವರಿಗೆ ಕೊಟ್ಬಿಟ್ರ. ಬಟ್ ಅವ್ರು ಒಯ್ದಿಲ್ಲ, ಇಲ್ಲೇ ಬಿಟ್ರು. ನನಗ ಬಿಟ್ಟಿದ್ರೆ ಇಲ್ಲಿ ತನಕ ಅದನ್ನ ಮಾಡ್ಕೊಂತ ಬಂದಾನೆ. ಈಗ ಕಮ್ತ ಇಲ್ರಿ, ನಿಂದಿರ್ಸೆ ಒಂದು ಸಾಧಾರಣ 4 ವರ್ಷ, 4ರಿಂದ 5 ವರ್ಷ ಲವಣಿ ಕೊಡ್ತಾರೆ ಎಲ್ಲ. ಎಷ್ಟು ಬರ್ಬೋದು ಗೌಡ್ರೆ? 145 ಎಕರೆಯ ಲವಣಿ, 160 ಎಕರೆ, 160 ಎಕರೆಯ ಲವಣಿ. ಅದರಲ್ಲಿ ನಿಮಗೆ ಬಿಟ್ಟು ಕೊಟ್ಟಿದ್ದು 55 ಎಕರೆ, 55 ಎಕರೆ, 105 ಎಕರೆ ನಿಮ್ಮ ಅಕ್ಕಂಗಿಯರಿಗೆ, ನಿಮ್ಮ ಅಣ್ಣತಮ್ಮರಿಗೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದು. ಹೇಗಿದೆ ನಮ್ಮ ಅಕ್ಕಂಗಿಯರ ಅಂದ್ರೆ ನಮ್ಮ ತಾಯಿ ಅಕ್ಕಂಗಿಯರ, ಅದೇ ಪ್ಲಸ್ ತಾಯಿ ಚಿಕ್ಕಮ್ಮವ್ರದ್ದು ಹಿಂಗಾಗೋದು. ಹೆಂಗಿತ್ತು ಕೂಡಿ ಇದ್ದಿರ್ತಕ್ಕಂಥ ಕುಟುಂಬ? ಒಬ್ಬೊಬ್ರು ಡಿವೈಡ್ ಆಗುವಂತ ಕುಟುಂಬ ಈ ಸರಿ ಇಲ್ಲ. ಇದು ಇಲ್ಲಿ ನಾನು ಒಬ್ಬನ, ಅವ್ರಿಗೆ ಇದು ಕೊಟ್ರ ಈಗೂ ಅವ್ರ ಇಲ್ಲಿ ಬರ್ತಾರ. ಅಂದ್ರೆ ಡಿವೈಡ್ ಆಗೋದಂದ್ರೆ ಒಬ್ಬೊಬ್ರು ಜಾಬ್ ಮೇಲೆ ಅಲ್ಲಿ ಹೋದ್ರು, ಒಬ್ಬೊಬ್ರು ಇಲ್ಲಿ. ಇಲ್ಲ, ನಮ್ಮ ಕುಟುಂಬದ ವಿಶೇಷ ಅಂದ್ರ ಅವ್ರು ಎಲ್ಲಿ ಕೊಟ್ಟಾರ ಅಲ್ಲೇ ಅದಾರ ಅವ್ರು. ಬಟ್ ಆಸ್ತಿ ಅಷ್ಟೇ ಅವ್ರಿಗೆ ಕೊಟ್ಟಾರ. ಅವರು ಅಲ್ಲಿ ಒಬ್ಬರನ್ನ ಇಬ್ಬರು ರಾಣೆಬೆನ್ನೂರಿಗೆ ಕೊಟ್ಟಾರ. ನಮ್ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ ತಾಯಿ, ನಿಮ್ ತಾಯಿಯವರು. ನೆಕ್ಸ್ಟ್ ಒಬ್ರು ಇಲ್ಲೇ ಶಿರೂರಿಗೆ ಕೊಟ್ಟಾರ, ಇಲ್ಲಿ ಪಕ್ಕದಲ್ಲಿ. ಹೌದು. ಇನ್ನೊಬ್ರು ಹಿರೇಗುಂಜೋಳಿಗೆ ಕೊಟ್ಟಾರ. ಅವ್ರ ಊರಾಗ ಹೋಗ್ತಾರೆ. ಸರಿ ಗೌಡ್ರೆ, ನಮ್ದು ಈ ಸಿಂಗಲ್ ಮ್ಯಾನ್ ರೀ ಇಲ್ಲಿ, ಒನ್ ಮ್ಯಾನ್ ಆರ್ಮಿ. ಅಂದ್ರ ಅವರು ಮೊದ್ಲಿಂತಾರು ಹಂಗ ನಡ್ಕೊಂಡ್ ಬಂದಿದ್ರೆ ಈಗ ಅವ್ರ ಹೆಸರಲ್ಲಿ ಲವಣಿ ಕೊಡ್ತಾರ, ಹೋಯ್ತಾರ. ಸರಿ ಗೌಡ್ರೆ, ನಿಮಗೆ ಮಕ್ಕಳು? ನಿಮ್ಮ ಧರ್ಮ ಪತ್ನಿಯವರು ಯಾವ ಕ್ಷೇತ್ರದಿಂದ? ಹಿರೇಕೆರೂರು ಅಂದ್ರೆ ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್ ಹಿರೇಕೆರೂರು. BC ಪಾಟೀಲ್ ಅವರ ಕ್ಷೇತ್ರ, UB ಬಣಕರ್ ಅವರ ಕ್ಷೇತ್ರದಿಂದ ಬಂದಂತವರು. ಸರಿ, ಅವರಿಗೆ ನಿಮಗೆ ಪುತ್ತ ಮಕ್ಕಳುಗಳು? 3 ಮಂದಿ, ಗಂಡು ಹೆಣ್ಣು? 3 ಹೆಣ್ಣು, 3 ಹೆಣ್ಣು, ಗಂಡು ಮಕ್ಕಳಿಲ್ಲ. ಸರಿ ಕೊಟ್ರೆ, ಅಲ್ಲಿಂದ ಬಂದ್ರಿ ಜೀವನಕ್ಕೆ. ನಿಮ್ ಜೀವನ ಸಾಗ್ತಾ ಬಂತು. SSLC 2002ರಾಗ ನನ್ನ ಮದುವೆ ಆಯ್ತು. 2002ರಲ್ಲಿ ಹೆಂಗ್ ಬಂದ್ರಿ ಗೌಡ್ರೆ? SSLC ಕಂಪ್ಲೀಟ್ ಆಗ್ಲಿಲ್ಲ, ಆದ್ರೂ ನೋಡಿದವರು, ನಿಮಗೆ ನೋಡಿದವರು ಹೈಲಿ ಎಜುಕೇಟೆಡ್ ಪರ್ಸನ್ ಅಂತ ಅನ್ಕೋಬೇಕು. ಆ ರೇಂಜ್ಗೆ ನಿಮ್ಮ ಮಾತು, ನಿಮ್ಮ ನುಡಿ, ನೀವು ಮುಂದುಗಡೆಯವರಿಗೆ ಕೊಡುವಂತ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ನಿಮ್ ಫೇಸ್ ಕಟ್ ನೋಡಿದ್ರೆ 3 ಡಿಗ್ರಿ ಆಗಿರ್ಬೇಕೇನಪ್ಪ, ಆ ರೀತಿ ನೀವು ಕಾಣ್ತೀರಿ. ಹೇಗ್ ಗೌಡ್ರೆ ಇವೆಲ್ಲ ಕ್ವಾಲಿಟಿ ಒಕ್ಕಲ್ತನ ಯಾವ ರೀತಿ ನಡೆಸ್ಕೊಂತ ಬಂದ್ರಿ? ಸರ್ ನಮ್ದು ಯಾವಾಗ್ಲೂ ಈಗ ಹೈಸ್ಕೂಲ್ಗೆ ಇದನ್ನ ಕೊಟ್ಟೆ ಸರ್, ಜಾಗ ಕೊಟ್ವಿ ಅಂತ ಹೇಳಿ ನಾವು ಮರಿಲಿಲ್ಲ. ಅವ್ರು ಕೊಟ್ಟು ನಿರಂತರ ಈಗೆಲ್ಲ ಫೆಸಿಲಿಟೀಸ್ ಚಲೋ ಬರ್ತಾವ. ಅವಾಗ ಜಗ್ ಸಹಾಯ ಮಾಡೇನೆ. ಮತ್ತ ಅವ್ರು ಕೊಟ್ಟು ನಿರಂತರ ಸಂಪರ್ಕದಾಗ ಇರ್ತಿದ್ಯಾ. ಮತ್ತ ಎಲ್ಲಾ ಫ್ರೆಂಡ್ಸ್ನು ನನಗೆ ಎಜುಕೇಟೆಡ್ ಫ್ರೆಂಡ್ಸ್. ಮತ್ತು ನಂಗೆ ಲ್ಯಾಂಗ್ವೇಜ್ ಅಂತೂ ನಾನು ಮೊದಲಿಂದ ಇಂಗ್ಲೀಷ್ ಮೀಡಿಯಮ್, ಸ್ವಲ್ಪ ಇಂಗ್ಲೀಷ್, ಪೂರ್ತಿ ಇಂಗ್ಲೀಷ್ ಬರೋದಿಲ್ಲ. ಈ ಫ್ರೆಂಡ್ಸ್ ಒಡನಾಟದಿಂದ ಇದೆಲ್ಲ ಕಲಿತೆ. ಮತ್ತು ಈ ಕೋರ್ಟ್ ಇದು ಏನೈತಿಲ್ಲ ಸರ, ನಮ್ಮ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಇದನ್ನ ನೋಡ್ಕೊಳ್ಳೋದು ಅದೆಲ್ಲ ಅವಾಗ ಹೊರಗೆ ಬಿದ್ದೆ. ಸಮಯದಿಂದಾಗೇನ ಹೊರಗೆ ಬಿದ್ದೆ. 16 ವಯಸ್ಸಿಗೇನ ನಾನು ಹೊರಗಿನ ಜಗತ್ತು ನೋಡಿದ್ರಿ. ಹೌದು ಸರ್, ಹೌದು. ಸರಿ ಗೌಡ್ರು, ಅವಾಗಿನ ಒಕ್ಕಲ್ತನಕ್ಕೂ ನೀವು ಮತ್ತೆ ನಿಮ್ಮ ಕುಟುಂಬ ಮಾಡುವಂತ ಒಕ್ಕಲ್ತನಕ್ಕೂ ಈಗಿನ ಒಕ್ಕಲ್ತನಕ್ಕೂ ಇರುವಂತ ವ್ಯತ್ಯಾಸ ಏನು ಗೌಡ್ರು? ಅಜಗಜಾಂತರ ವ್ಯತ್ಯಾಸ ಐತಿ ಸರ್. ಅವಾಗ ಹೆಂಗ್ರಿಪ್ಪ, ಅವಾಗ ವಸ್ತುಕ್ಕೆ ವ್ಯಾಲ್ಯೂ ಇತ್ತು. ಆಮ್ಯಾಕ ಒಕ್ಕಲ್ತನ ನಾವೀಗ ಒಂದು ಬೀಜ ತಂದ್ವಿ ಅಂತ ತಿಳ್ಕೊರಿ, ನಮ್ಮ ಕಡೆ ಇದ್ದಿದ್ದಿಲ್ಲ. ಇಲ್ಲ ಇಟ್ಟಿದ್ದೊಂದು ಏನ ಇದು ಆಗೈತಿ, ಬಿತ್ತಾಕ್ ಬರೋದಲ್ಲ. ನಿಮ್ ಕಡೆ ಐತ, ನಿಮ್ ಕಡೆ ನಾವ್ ಹೆಂಗ್ ರೊಕ್ಕ ಕೊಡ್ತಾರಂಗಿಲ್ಲ.
ಅದನ್ನ ಹಂಗ ನನ್ ಕಡೆ ಐತಿ ಕೈಗಾಡ. ಮತ್ ನೀವು ಬೆಳೆದಿಂದ ನನ್ ಕೊಡ್ರಿ ಕೈಗಾಡ ತಗೊಂಡ್ಬಿಡುದು. ಹಿಂಗ್ ತರ್ತೀವಿ. ಒಂದ್ ಬೀಜದ ಉದಾಹರಣೆ ಆಗ್ತದೆ. ಆಮ್ಯಾಕ ಈಗ ಹಗೆದಾಗ ಜೋಳ ಕೊಡ್ತಿದ್ವಿ ಯಾರಿಗೆ ಆಳುಗಳಿಗೆ. ರೊಕ್ಕ ಅಂದ್ರ ಹತ್ತಿದ ಸಣ್ಣ ಹತ್ತಿ ಇರ್ತಿತ್ರಿ ಅವಾಗ. ಹತ್ತಿ ಬಿಡಿಸಿದ ರೊಕ್ಕನ ಅವ್ರಿಗೆ ಅವ್ರು ಏನ ಒಡವೆ ಮಾಡಿಸ್ಕೊಂಡ್ರು ಹತ್ತಿ ಬಿಡಿಸಿದ ರೊಕ್ಕದಾಗ, ಅರಿವಿ ತಗೊಂಡ್ರು ಹತ್ತಿ ಬಿಡಿಸಿದ ರೊಕ್ಕದಾಗ. ಹತ್ತಿನೇ ಇವ್ರಿಗೆ ಎಲ್ಲ ಪೂರ್ತಿ. ಹೌದ್ರಿ. ಇವಳಿಗೆ ಅಕಲಿಗಾರು ಅದೇ ಸಂಬಂಧ ಇಲ್ಲ. ಮನೆಗೆ ಒಟ್ಟು ಅದು ಜೀವನಕ್ಕೆ ಇದು ಅಂದ ಚಂದ ರೂಪಕ್ಕೆ ಹತ್ತಿ. ಸರಿ ಬರ್ಬರ್ತ ಎಲ್ಲಾನು ರೊಕ್ಕ ಆಗ್ತದೆ. ಕಾಳು ಕಡಿ ಮಾಡ್ತಿದ್ರಿ ಮೊದಲ. ಕಾಳು ಕಡಿಗೆ ಎಲ್ಲ ವ್ಯವಹಾರ. ಅಂದ್ರೆ ಈ ಶೇಂಗಾ ಒಂದ ಹತ್ತಿ ಒಂದು ಮಾತ್ರ ಬೇರೆ ರೊಕ್ಕಕ್ಕೆ. ಬೇರೆ ಒಕ್ಕಲ್ತನ ಏನ ತಗೋರಿ ಕಾಳಿಗೆ. ಈಗ 1000 ರೂಪಾಯಿ ಕೊಟ್ರೆ ಮಾಡ್ತೇನೆ ಅಂತಲ್ಲ, ಇಷ್ಟು ಕಾಳು ಕೊಟ್ರೆ ಮಾಡ್ತಾನೆ ಅಂತಿದ್ದೆ. ಗೋಧಿಗೆ ಗೋಧಿನ 2 ಬಕ್ಷಿ ಕಾಳ, 3 ಬಕ್ಷಿ ಕಾಳ, 5 ಬಕ್ಷಿ ಕಾಳ, ಕಾಳಿನ ಲೆಕ್ಕ, ಚೀಲ ಲೆಕ್ಕ. ನಾನು ಬಕ್ಷಿ ಹೇಳೋದು ಚೀಲ ಲೆಕ್ಕ. ಸರಿ ಗೌಡ್ರು, ಒಕ್ಕಲ್ತನದಿಂದ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ. ಹೆಂಗ್ ಎಂಟ್ರಿ ಕೊಟ್ರಿ ರಾಜಕಾರಣಕ್ಕೆ? ರಾಜಕಾರಣಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಯುವಕ ಮಂಡಳದಿಂದ ರಾಜಕಾರಣಕ್ಕೆ ಬಂದ್ರ ಅಥವಾ ನೇರವಾಗಿ ರಾಜಕಾರಣಕ್ಕೆ ಬಂದ್ರ? ಸರ್ ನಾವೊಂದು ಯುವಕ ಸಂಘ ಕಟ್ಕೊಂಡಿದ್ವಿ. ಆ ಯುವಕ ಸಂಘನ ನಮ್ಮ ಟೀಮನ್ನ ರಾಜಕಾರಣಕ್ಕೆ ಹೋದಂಗ. ಅಂದ್ರೆ ಅವ್ರ ಪ್ರಚಾರಕ್ಕೆ ಕರೆದ್ರು. ಫಸ್ಟ್ ಇಲ್ಲೇ ಮಂಡಲ ಪಂಚಾಯತಿ ಚುನಾವಣೆ ಆಯ್ತು. ಅಖಂಡ ಪಂಚಾಯತಿ. ಈಗ ಜಡಪಿ ಟಿಪಿಗೆ ಹೆಂಗ 4-5 ಗ್ರಾಮ ಪಂಚಾಯತಿ ಬರ್ತಾವ, ಆ ರೀತಿ ಒಂದು ಅಖಂಡವಾದಂತ ಪಂಚಾಯತಿ. ನಮ್ಮೂರ್ಗ ಸೀರೂರು ಬಿಳೆಬಾಳ ಇತ್ರಿ ನಮ್ಮೂರಿಗೆ. ಅವಾಗ ಇಲ್ಲಿ ಈಶ್ವರಗೌಡ್ರ ಪ್ರಧಾನರಂತ ಎಲೆಕ್ಟ್ ಆದ ಮುಂದ ಅವ್ರು ನಮ್ಮನ್ನ ಹೇಳ್ಕೊಂಡ್ರು. ಬರ್ರಿ ಪ್ರಚಾರಕ್ಕೆ ಹೋಗೋಣ ಹಂಗ ಹಿಂಗ ಅಂತಂದು. ಅವ್ರ ಜನತಾದಳ ರೀ ಅವಾಗ. ದಳ ಪಕ್ಷ. ನಾವು ಸಂಯುಕ್ತ ಜನತಾದಳ ಪಕ್ಷ. ಆ ಪಕ್ಷದಿಂದ ನೀವೆಲ್ಲರೂ ಕೂಡ ಬಂದ್ರಿ? ಇಲ್ರಿ, ಅವಾಗ ಜನತಾ ಪಕ್ಷ ಅಂತ ಜನತಾದಳನ ಇತ್ತು. ಜನತಾದಳ 96 1996. ಇನ್ನು ಬಿಫೋರ್ 88 88 ಸರ್ 88. ಸರಿ ಗೌಡ್ರು, ಅಲ್ಲಿಂದ ಭಾರತೀಯ ಜನತಾ ಪಕ್ಷ ಕಡೆ ಇಲ್ಲ, ಆಟೋದ ಕಡೆನ ಲಕ್ಷ್ಯ ಭಾಳ ಸರ್. ನಾನು ಹೌದು ಸರ್, ನಮ್ದು ವಾಲಿಬಾಲ್ ಟೀಮ್ ಇತ್ತು, ಕ್ರಿಕೆಟ್ ಟೀಮ್ ಇತ್ತು. ಅದ ಮಿಕ್ಕಿ ಟೈಮ್ ಕಂತ ಒಕ್ಕಲ್ತನ. ಅವ್ರದಿಂದ ಪ್ರಚಾರ ಮಾಡಿದ್ವಿ. ಹಂಗೆ ಒಂದ್ ಸ್ವಲ್ಪ ಅವ್ರು ಬಿಟ್ಟು ಅಡ್ಡಾಡ್ತಿದ್ವಿ. ರೆಗ್ಯುಲರ್ ಅಂತೂ ಹೋಗಿದ್ದಿಲ್ಲ. ನಮ್ಗಿಂತ ಹಿರಿಯರ ಅವರು ಕರ್ದಾರಂತ ಗೌರವಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಿದ್ರಿ. ಮತ್ತೆ ಹೊಳಿ ನಿಮ್ ಇದರಲ್ಲಿ ತೊಡಗಿಸ್ಕೊಂಡ್ರಿ. ನೆಕ್ಸ್ಟ್ ಲೋಕಲ್ ಇವ್ರು ನಿಂತರಿ ಜುಟ್ಟಲೋ 93 92 ಇಲ್ರಿ, ಚಂದ್ರಶೇಖರ್ ಜುಟ್ಟಲೋ ತಂದೆಯವರು. ಅವ್ರು ಶಾಸಕರಾದ್ರಿ ಈ ಕ್ಷೇತ್ರದಿಂದ. ಮತ್ತ ಅವಾಗ ನಮ್ಮ ಟೀಮ್ ಅವ್ರಿಗೆ ಬೆಂಬಲ ಕೊಟ್ರಿ. ಲೋಕಲ್ ಅನ್ನೋದು ಅವ್ರ ಜೊತೆಗೆ ಅಡ್ಯಾಡಿ. ಅವ್ರ ಜೊತೆಗೂ ಅಷ್ಟು ಕಷ್ಟ ಪಾಪ. ಅವ್ರು ಒಂದ್ಸರಿ ಸರ ಅವಾಗ ZP ಇಲೆಕ್ಷನ್ ಬಂದಿದ್ದು. ಅವಾಗ ನನಗೆ ಜಸ್ಟ್ 22-23 ಬಿಫಾರ್ ನನ್ ಕೈಯಾಗ ಇಟ್ಟಿದ್ರು. ದನಿ ನೀನ್ ಹೇಳ್ತಾನೆ ಅಂದ್ರ ಇದನ್ನ ತಗೋ, ಇಲ್ಲ ಅಂತಂದ್ರ ಅವಾಗ ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಇದ್ದರಿ. ಒಟ್ಟ ರಾಜಕಾರಣ ಅವೆಲ್ಲ ನೀ ಬೇಕಾದ್ರ ಕೂಟಾಡ ರಾಜಕಾರಣ ಅಂತ ಬೇಡ ಅಂತಿದ್ರು. ಒಳಗ್ ಬೇಡ. ಯಾಕಂದ್ರೆ ಮೊದ್ಲಿನ ಕಾಲದ ಜನ ನೋಡಿದವರು ಈ ಟಿಕೆಟ್ ವಿಷಯ ಎಷ್ಟು ಗೊಂದಲ ಐತಿ ಅಂತ ನಮ್ಗೆ ಗೊತ್ತಿದ್ದಿದ್ದಿಲ್ಲ ಸರ್ ಅವಾಗ. ಮತ್ತೆ ಹೆಂಗ್ರಿ ಮತ್ತೆ ನೀವು 16ರಲ್ಲಿ ಬರಕ್ ಕಾರಣ? ನಾ 16ಕ್ಕೆ ಮತ್ ಹಂಗೆ ಸರ್. ನೆಕ್ಸ್ಟ್ ನಾವು ಅವರು ಒಂದ್ಸತಿ ಆರ್ಸ್ ಬಂದ್ರೆ ಅವಾಗೂ ಫುಲ್ ಟೈಮ್ ಇಲ್ರಿ, ಸುಮ್ಮನೆ ಪಾರ್ಟ್ ಟೈಮ್. ಬರ್ರಿ ಹಿಂಗ ಅಂತ ಕರೀರು, ನಾವು ಹೋಗೋದು ಅಷ್ಟ ಮಾಡ್ತಿದ್ವಿ. ನೆಕ್ಸ್ಟ್ ಮತ್ತ ನಮ್ ಬೊಮ್ಮಾಯರ್ ನಿಂತಾರೆ ಸಂಯುಕ್ತ ದಳಕ್ಕೆ, ಇದು MLC ಅವಾಗೂ ಓಡಾಡಿದ್ವಿ. ಅವಾಗ ಪಾಪ ಅವ್ರ ಜೊತೆಗೆ ಹೋಗ್ಲಿಲ್ಲ. ಇಲ್ಲಿ ಬಂದಾಗ ಹಿಂಗ ಕೊಟ್ಟಿವಿ ಸರ್. ಅವಾಗಿಂದ BJP ಆದ್ವಿ. ಸಂಯುಕ್ತ ದಳದಾಗ ಅಕ್ಕಿಯವ್ರಿಗೆ ಮಾಡಿದ್ವಿ 4ರಲ್ಲಿ. ಹಾ ಸರ್ 4ರಲ್ಲಿ. ಸರಿ ಗೌಡ್ರ, 2004ರಲ್ಲಿ ಸಂಯುಕ್ತ ದಳ ಪಕ್ಷ ಮೈತ್ರಿ ಆಯ್ತು. MS ಅಕ್ಕಿಯವರನ್ನ ತಾವು ಪಾತ್ರ ವಹಿಸಿದ್ರು. ಹೆಂಗಿತ್ತು ಆ ಚುನಾವಣೆ ನಿಮ್ಗೆ? ಏನ್ ಸರ್, ನಾವು ಹಿರಿಯರ್ ಕೊಟ್ಟು ಅಡ್ಡಾಡ್ತಿದ್ವಿ ಅವಾಗ. ಆಕ್ಚುಲಿ ನಾವ ಸ್ವಂತ ಮುಂದಾಳತ್ವ ನಮ್ದ ಇದ್ದಿದ್ದಿಲ್ಲ. ಈಶ್ವರಗೌಡ್ರು ಫಕೀರ್ಗೌಡ್ರು ಕರ್ಕೊಂಡು ಹೋಗ್ತಿದ್ರು. ನಾವು ಅವ್ರ ಜೊತೆ ಕ್ಲೋಸ್ ಆಗ್ಬಿಟ್ಟೆ ನಾನು.
ಅವಾಗ ಅಡ್ಡಾಡಿ ಆರ್ಸಿ ಬಂದ್ರಲ್ಲ 2ನೇ ಸತಿ ನೋಡ್ರಿ ಅವ್ರದ್ದು ಎಲೆಕ್ಷನ್ ಫಸ್ಟ್ ಟೈಮ್ ಅವ್ರದ್ದು ಮಾಡಿಲ್ಲ ನಾವು 2ನೇ ಬಾರಿಗೆ 2ನೇ ಬಾರಿ ಅವ್ರು ಆರ್ಸಿ ಬಂದ್ರಲ್ರಿ ಅವ್ ಅಕ್ಕಿ ಸಾಹೇಬ್ರು ಕ್ಲೋಸ್ ಅದ ಅವ್ರ ಕೂಟಾಗ ಅಡ್ಡಾಡಕತ್ತೇವ ಸರಿ. ಕಲಗಡಿಗಿಂದ 4ರಿಂದ 8ಕ್ಕೆ ಚಿಕ್ಕನಗೌಡರು ಕಲಗಡಿಗಿಂದ ಕುಂದಗೋಳಕ್ಕೆ ಎಂಟ್ರಿ ಕೊಟ್ರು. ನಿಮ್ಮ ಅವರ ಬಾಂಧವ್ಯ ಅಕ್ಕಿಯವ್ರ ಜೊತೆ ಇದ್ದಿರ್ತಕ್ಕಂಥ ಸಂಬಂಧ ಇಲ್ಲಿ ಗೌಡ್ರ ಕಡೆ ಹೆಂಗ್ ತಿರುಗಿ ಬಂತು ಸರ್? ಅವ್ರು ಅವಾಗ ಕಾಂಟೆಸ್ಟ್ ಮಾಡಲಿಲ್ಲ ಅಕ್ಕಿಯವರು. ಅವರು ಓಪನ್ ಆಗಿ ಅವಾಗ ಬೊಮ್ಮಾಯ ಮನೆಗೆ ಕರೆಸಿ ಬೊಮ್ಮಾಯ ಸಾಹೇಬ್ರು ಇಲ್ಲ ಚಿಕ್ಕನಗೌಡ್ರಿಗೆ ಬೆಂಬಲ ಮಾಡ್ರಿ ಅಂತ ಹೇಳಿದ್ದಕ್ಕೆ ಎಲ್ಲ ಫುಲ್ ಟೀಮ ಇವ್ರದ್ದು ಅಕ್ಕಿ ಸಾಹೇಬ್ರು ಚಿಕ್ಕನಗೌಡರು ಅಲ್ಲಿ ಇವ್ರ ಜೊತೆ ಹೆಂಗೆ ನಾನು ಆತ್ಮೀಯ ಆದೆ ಅವ್ರ ಜೊತೆಗೆ ಅದೇ ರೀತಿ ಆತ್ಮೀಯರಾಗಿ ಹೊರಗಡೆ. ಸರಿ ಗೌಡ್ರ, 16ರಲ್ಲಿ ನಿಮ್ಮನ್ನು ಜಡಪಿ ಟಿಕೆಟ್ ಕೊಟ್ಟರು, ಪರಾಜಿತ ಆದ್ರಿ. ಹೌದು. ಕೆಲವೇ 200ರಿಂದ 300 ಮತದಿಂದ ನೀವು ಪರಾಜಿತ ಆದ್ರಿ. ಆದ್ರೆ ಆ ಪರಾಜಿತ ಆಗ್ಲಿಕ್ಕೆ ಆ ಒಂದು ಕಾರಣ ಈಗ ಚುನಾವಣೆಯಲ್ಲಿ ಗೌಡರು ಹಿಂದೆ ಸರಿಯಲಿಕ್ಕೆ ಮತ್ತು ಇಲ್ಲಿ ಪರಾಜಿತ ಅಭ್ಯರ್ಥಿ ಅಂದ್ರೆ ಅದು ಹನುಮಂತ ಗೌಡ್ರ ಅಂತ ಕರೀತಾರೆ ಕ್ಷೇತ್ರದಲ್ಲಿ. ಮುಂದಿನ ನಿಮ್ಮ ರಾಜಕಾರಣ, ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಸರ್? ಈಗಂತೂ ವೈಡ್ ಓಪನ್. ನಾವು ಪಕ್ಷ ಬಿಟ್ಟು ಚಿಕ್ಕನಗೌಡ್ರ ಕಡೆ ಗಟ್ಟಿಯಾಗಿ ನಿಂತೀವಿ. KJP ಮಾಡಿದಾಗೂ ನಿಂತ್ವಿ, ಕುಕ್ಕರ್ ಮಾಡಿದಾಗೂ ನಿಂತ್ವಿ, BJP ಪಕ್ಷದಾಗ ಇದ್ದಾಗೂ ನಿಂತ್ವಿ. ಆ ಕಾರಣದಿಂದ ನಮ್ಮನ್ನು ಒಂದು ಸ್ವಲ್ಪ ಇವರು ಚಿಕ್ಕನಗೌಡರ ಬೆಂಬಲಿಗರ ಟೀಮ್ನಾಗ ಅದಾರ ಅಂತ ನೋಡ್ತಾರೆ. ಸ್ವಾಭಾವಿಕ, ಇದ್ದದ್ದು ಕರೆಕ್ಟ್, ಸಹಜ, ನಾ ಇದ್ದದ್ದು ಕರೆಕ್ಟ್. ಈಗೂ ಹಂಗ. ಮತ್ತು ಈಗ ನಾವು ಪಕ್ಷದಾಗ ಇಲ್ಲಲ್ಲ, ನಾವು ಅವ್ರ ಕೊಡಕ್ಕಿಲ್ಲ, ನಮ್ಮನ್ನ ಗಣನೆಗೆ ತಗೊಳಕ್ಕಿಲ್ಲ, ಇವ್ ಮಾಡಿಲ್ಲ ಇವ್ ಹಿಂಗ ಅಂತ. ಅದನ್ನ ಮಿಕ್ಕಿ ಆದ್ರೂ ಏನಾರ ಇದು ಬಂತಂದ್ರ ಹಂಗ ಸಮಯ ಬಂತಂದ್ರ ಐ ಆಮ್ ರೆಡಿ. ಅವಾಗಿನ ಸಮಯ ಸಂದರ್ಭ ಅದು ಪಕ್ಷರಾಗಿರ್ಲಿ ಅಥವಾ ಮತ್ತೊಂದರಾಗಿರ್ಲಿ ಮಗದೊಂದರಾಗಿರ್ಲಿ ಇಂಡಿಪೆಂಡೆಂಟ್ ಆಗಿರ್ಲಿ. ಸರಿ ಗೌಡ್ರೆ, 2016ರಲ್ಲಿ ನೀವು ಪರಾಜಿತ ಆದ್ರಿ. ಪರಾಜಿತ ಆದಾಗಿಂದ ತಗೊಂಡು ಇಲ್ಲಿವರೆಗೆ 2023ರವರೆಗೆ ಯಾವ ರೀತಿ ಕ್ಷೇತ್ರದಲ್ಲಿ ಕೆಲಸ, ಕಮಡೋಳಿ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ, ಕಮಡೋಳಿ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಯುವಕರಿಗೆ ಆಶಾಕಿರಣವಾಗಿರ್ತಕ್ಕಂಥ ಗೌಡ್ರು, ಹಿರಿಯರಲ್ಲಿ ಹಿರಿಯರಾಗಿರ್ತಾರೆ, ಯುವಕರಲ್ಲಿ ಯುವಕರಾಗಿರ್ತಾರೆ, ಸಹೋದರಲ್ಲಿ ಸಹೋದರನಾಗಿರ್ತಾರೆ ಅನ್ನೋದು ಒಂದು ಹೆಸರಿದೆ ನಿಮಗೆ. ಗೌಡ್ರ ಮನೆಗೆ ಹೋದ್ರೆ ಗೌಡ್ರು ಯಾವತ್ತೂ ಕೂಡ ನಮಗೆ ಯಾವುದೋ ವಿಷಯದಲ್ಲಿ ನಿರಾಸೆ ಮಾಡಿಲ್ಲ. ಬಾರಪ್ಪ ಅಂತೇಳಿ ತಬ್ಕೊಂತಾರ, ಬೇಸರ ಆದಂತವ್ರಿಗೆ ತಬ್ಕೊಂತಾರ, ಕಣ್ಣೀರು ಹಾಕೊಂಡು ಹೋದಂದ್ರೆ ಕಣ್ಣೀರು ಉರಿಸಿ ಸಮಾಧಾನ ಹೇಳಿ ಏನೋ ಕೆಲಸ ಇದ್ರೆ ಸ್ಪಾಟಿಗೆ ಮುಗಿಸ್ಕೊಡೋರು, ಸಹಾಯ ದಾನ ಧರ್ಮ ಮಾಡೋದ್ರಲ್ಲಿ ಗೌಡ್ರು ಅಂದ್ರೆ ಅದು ಹೇಳಂಗಿಲ್ಲ ಅಂತ. ಹೆಂಗ್ ಗೌಡ್ರು ಇದು ಸರ್? ನಾ ಅವ್ರ ಜೊತೆ ಹಂಗೆ ನಡ್ಕೊಂಡೇನೆ ನನ್ನ ಕೈಲಿ ಆದಷ್ಟೇ. ಅಂದ್ರೆ ಬಟ್ ನಾಯೇನು ಅಂತ ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಕೈಲಿ ಆದಷ್ಟು ನಾ ಮಾತ್ರ ಸಹಾಯ ಮಾಡ್ತೇನೆ. ಇವತ್ತಿಗೂ ಯಾರೋ ಒಬ್ರು ಅಡ್ಮಿಷನ್ಗೆ, ಇವತ್ತು ನಮ್ಮ ಊರಾಗ ಅದಾರ, ಅಡ್ಮಿಷನ್ಗೆ ಇಲ್ಲ ಅಂತ ಬರ್ತಾರ, ಅವ್ರಿಗೆ ಅಡ್ಮಿಷನ್ಗೆ ರೊಕ್ಕ ಕೊಡ್ತೀನಿ. ಮತ್ತು ಏನೋ ಒಂದಿರ್ಲಿ, ಈಗ ನ್ಯಾಯ ಅಂತ ಬರ್ತಾವ್ರಿ, ಹೊಲದ ನ್ಯಾಯ. ನನ್ನ ಕೈಲಿ ಆದಷ್ಟು ನನ್ನ ಮಟ್ಟಿನಾಗ ಸಹಾಯ ಮಾಡ್ತೇನೆ, ನಿರ್ಣಯ ಕೊಡ್ತೇನೆ. ಮತ್ತು ಅಲ್ಲಿ ಈ ಕಷ್ಟದಾಗ ಎಲ್ಲೋ ಆಕ್ಸಿಡೆಂಟ್ ಆಯ್ತು ಏನೋ ಅಂತ ಅಲ್ಲಿ ಹೋಗಿ ನಿಂದಿರ್ತೇನೆ. ಯಾವ್ದಾರ ಒಂದು ದುರ್ಘಟನೆ ಆದ್ರೂ ನಿಲ್ತೇನೆ, ಚಲೋ ಕೆಲಸದಾಗೂ ನಿಲ್ತೇನೆ. ನಿಂತ ಅವ್ರ ಕಾರ್ಯ ಮುಗಿಸಿ ಬರ್ತೇನೆ. ನನ್ನ ನಂಬಿದವ್ರ ಕಾರ್ಯ ನಂಬಿದವರ ಕೈ ಬಿಡಲಾರ್ದಂತ ಹನುಮಂತ ನಾನು ಸಾಯೋವರೆಗೂ ಹಂಗೆ ನಡ್ಕೊಂತೇನೆ ಅವ್ರ ಜೊತೆಗೆ. ಸರಿ ಗೌಡ್ರು, ಈಗ ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಸೀರಿಯಸ್ ಆಗಿ ಕೇಳ್ತಾರೆ. ಹನುಮಂತ ಗೌಡ್ರು ತಟಸ್ಥವಾಗಿ ನೂತನವಾಗಿ ಉಳಿದಿರ್ತಕ್ಕಂಥ ಕಮಡೋಳಿ ರಾಜಕಾರಣದಲ್ಲಿ, ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಮಡೋಳಿ ರಾಜಕಾರಣದಲ್ಲಿ ತಟಸ್ಥವಾಗಿ ಉಳಿದಿದ್ದಾರೆ. ಆದ್ರೆ ಸೇವೆಯಲ್ಲಿ ಮುಂದಿನ ಕೈ ಇದ್ದಂಥವರು. ನೀವು ರಾಜಕಾರಣ ನೋಡೋದಾದ್ರೆ ಯಾವ ಭಾವನೆಯಿಂದ ಈಗಿನ ರಾಜಕಾರಣ ನೋಡುತ್ತೇವೆ? ಸರಿ, ಇವತ್ತಿನ ರಾಜಕಾರಣ ಹೆಂಗಿರಪ್ಪ ಅಂದ್ರ ಎಲ್ಲಿಯೂ ಜನ ಯಾರನ್ನೂ ನಂಬುವಲ್ರಿ. ಏನ ಕೊಡ್ರಿ ನೀವು, 1000 ರೂಪಾಯಿ ಕೊಟ್ಟರು ಓಟ್ ಹಾಕ್ತಾರ, 100 ರೂಪಾಯಿ ಕೊಟ್ಟರು ಓಟ್ ಹಾಕ್ತಾರ, 50 ಕೊಟ್ಟರು ಹಾಕ್ತಾರ. ಅದು ಟೈಮ್ ಬಿಡ್ರಿ, ಆ ಸಮಯ ಅಂದ್ರ ಅವ್ರಿಗೂ ತಪ್ಪಲ್ಲ. ವಿರೋಧ ಪಕ್ಷದವ ಹೆಂಗ ಮಾಡ್ತಾನ ಹಂಗ ಅದ್ರದಾಗ ಮಾಡ್ತಿರ್ತಾರ. ಬಟ್ ಜನಕ್ಕೆ ಏನ್ ಹೇಳಕ್ ಬಯಸ್ತೀನಿ ಅನ್ಸರ, ಯಾರು ನಿಮಗೆ ಸ್ಪಂದಿಸ್ತಾರಲ್ಲ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ರಿ.
ಯಾರು ನಿಮ್ಗೆ ಚುನಾವಣೆ ಬಂದಾಗ ರೊಕ್ಕ ಕೊಟ್ಟ ಓಟ್ ಹಾಕಿಸ್ಕೊಂಡು ಮರಿತಾರಲ್ಲ ಅವ್ರಂಥವ್ರಿಗೆ ಎಂದೂ ಆಶೀರ್ವಾದ ಮಾಡಬೇಡ್ರಿ. ಸದಾ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೆ ಮಾಡಿ. ಸರಿ ಗೌಡ್ರ, ನನಗೆ ಇನ್ನೊಂದು 2-3 ಸೀರಿಯಸ್ ಕ್ವಶನ್ ನೊಂದಿಗೆ Yes, sir. ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೀನಿ. ಸಮಾಜ ವಿಚಾರ ಮಾಡುತ್ತಾ ಹನುಮಂತ ಗೌಡ್ರನ್ನ ಪಕ್ಷದಲ್ಲಿ ಇಲ್ಲ, ಪಕ್ಷದಿಂದ ಹೊರಗಿದ್ದಾರೆ, ಹೌದು. ತಟಸ್ಥ ರಾಜಕಾರಣಿ ಇದ್ದಾರೆ. ಆದರೂ ಕೂಡ ಜನ ನಿಮ್ಮ ಮೇಲೆ ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ, ಇಷ್ಟು ನಿಮ್ಮ ಮೇಲೆ ಮುಗಿ ಬೀಳಲಿಕ್ಕೆ ಅದು ಒಂದು ಕಾರಣ ಇದೆ. ಸರ್, ನಾ ಅವ್ರ ಜೊತೆಗೆ ನಡ್ಕೊಂಡದ ರೀತಿ ಇವತ್ತಿನವರೆಗೂ ನಾ ಅವ್ರ ಜೊತೆಗೆ ಏನೋ ಅನ್ಯಾಯ ಮಾಡಿಲ್ಲ. ನನ್ನಿಂದ ತಪ್ಪಾಗಿರ್ಬೋದು, ತಪ್ಪಾದ್ರೂ ನನ್ನ ಆಗೈತೆ ಅಲ್ಲ ಅಂದ್ರೆ ನಾ ಆಗ ಕ್ಷಮೆ ಕೇಳೇನೆ ಅವ್ರು. ತಾವೇನು ಅಂತ ಘಟನೆ ಅಂತೂ ನಾ ಮಾಡಿಲ್ಲ, ಆದ್ರೂ ಕೂಡ ಮತ್ತು ಅವ್ರ ಜೊತೆ ನಾನು ದಿನನಿತ್ಯ ಹಂಗೆ ಬಾಳೆ ಮಾಡ್ತೀನಿ. ಇದಲ್ಲ ಇದು ಹಿಂಗೆ ಅಂತಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿ, ಇಲ್ಲ ನಮ್ದು ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಆಮೇಲೆ ಮನೆಗೆ ಬಂದವ್ರಿಗೆ ಬರೀಪ್ಪ ಕುಂದ್ರಿಪ್ಪ, ನಮ್ಮ ಮಧ್ಯಾಹ್ನ ಹಂಗೆ ಬಂದೈತಿ, ನಾವು ಅದನ್ನ ಬಿಟ್ಟು ಕೊಡ್ದಂಗೆ ನಾವು ಮುಂದುವರ್ಸ್ಕೊಂಡು ಹೊಂಟೇವಿ. ಮತ್ತು ಯಾವ್ದೋ ಸಹಾಯ ಇರಲಿ, ಇವತ್ತು ಗಾಡಿ ನಾನ ಬೇಕಂದ್ರೂ ನಾನ ಹೋಗೇನಿ. ಬಡವ್ರು ಇರಲಿ ಶ್ರೀಮಂತರಿರಲಿ ಯಾರೋ ಇರಲಿ, ಕರ್ದಾಗ ಹೋಗಿ ನಿಲ್ಲವ, ನನ್ನ ಕೈಲಿ ಆದಷ್ಟು ಸಹಾಯ ಮಾಡವ. ಅದನ್ನ ಮಿಕ್ಕಿ ಬೇರೆ ಏನೂ ಮಾಡಿಲ್ಲ ಸರ್. ನಾ ಜನಕ್ಕೆ ರೊಕ್ಕ ಕೊಟ್ಟಿಲ್ಲ, ಏನೂ ಇಲ್ಲ. ಸರಿ ಗೌಡ್ರ, ನನಗೆ 2ನೇ ಪ್ರಶ್ನೆ. ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಹನುಮಂತ ಗೌಡರು ನೋಡಿರ್ತಕ್ಕಂಥ ಅಭಿವೃದ್ಧಿ ಕನಸ ಬೇರೆ, ಇಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸನೇ ಬೇರೆ. ಸರ್, ನನ್ನ ದೃಷ್ಟಿಯಿಂದ ನಮ್ಮೂರಿಗೆ ಇಲ್ಲೊಂದು PHC ಸೆಂಟರ್ ಆಗ್ಬೇಕಾಯ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದನ್ನ ಬೊಮ್ಮಾಯಿ ಸಾಹೇಬ್ರು ಆಲ್ರೆಡಿ ದಾನಪತ್ರ ಮಾಡ್ಯಾರ. ಅದು ಅವ್ರು ಇದ್ದಾಗ, ಚಿಕ್ಕನೂರು ಇದ್ದಾಗ ಸೆಂಕ್ಷನ್ ಆಗಿದ್ರು. ತಾತ್ಕಾಲಿಕ ಓಪನ್ ಮಾಡಿದ್ವಿ. ನಂತರ ಊರಾಗ ಒಂದಿಗೆ ಪಟ್ಟಿ ಎಬ್ಬಿಸಿ ಅದಕ್ಕೆ ಕಡಿಮೆ ಬಿದ್ದಂತ ದುಡ್ಡನ್ನು ಬೊಮ್ಮಾಯರ ಕೊಟ್ರು. ಆಮೇಲೆ ಮುಂದೆ ಯಾಕೆ ನಿಂತು ನನಗೆ ಗೊತ್ತಾಗ್ಲಿಲ್ಲ. ಮುಂದೆ ಬೇರೆ ಸರ್ಕಾರ ಬಂತು, ಅವಾಗ ರಾಜಕಾರಣ ಕೈವಾಡ ಹೆಂಗ ಸರ್, ನಾ ಹಿಂಗೆ ಹೇಳಿ ಸಾಹೇಬ್ರ ಮನಸ್ಸು ಮಾಡಿದ್ರೆ ನಾಳೆನ ಆಗ್ಬೋದು. ದಾನಪತ್ರ ಆಗೈತಿ, ಅವ್ರ ಕಡೆಯಿಂದ ಏನೂ ಇದು ನಿಂತಿಲ್ಲ, ತಡೆಯಿಲ್ಲ. ಸರಿ ಗೊತ್ತು. ಮುಂದೆ ನಿಮಗೆ ಸರ್, ನನಗೆ ಅವಕಾಶ ಸಿಕ್ಕು ನಾನೊಂದು ಸ್ಥಾನದಾಗ ಇರ್ಲಿ ಇರ್ದೇ ಇರ್ಲಿ, ಇನ್ನೂ 2 ಎಕರೆ ನಮ್ಮ ತಾಯಿ ಹೆಸರ್ಲೆ ಕೊಡ್ಬೇಕಂತ ಆಸೆ ಇದೆ. ನನ್ನ ಕನಸು, ಈಗ ಡಿಪ್ಲೊಮಾ ಕೊಟ್ಟೇವಿ ಸರ್ ನಾವು. ಒಂದು ಹೈಸ್ಕೂಲಿಗೆ ಕೊಟ್ಟೇವಿ. ನಾ ಯಾರಿಗೆ ದತ್ತಕ್ಕಾಗೇನೆ ಅವ್ರ ಮಗಳು ಒಬ್ರು ಇದ್ರು, ನನ್ನ ತಾಯಿ ಅವ್ರ ಹೆಸರಲ್ಲೇ ಇಲ್ಲ. ಒಂದು ಡಿಪ್ಲೊಮಾನ ನಮ್ಮ ಅಜ್ಜಗೆ 2 ಹೆಂಡ್ರಿ, ಒಬ್ರು ಇಲ್ಲೇ ಹುಡಿಯೋದ ಮನಿ, ಅವ್ರ ಮನೆ ಅದ. ಅವ್ರಿಗೆ ಮಕ್ಕಳಿಲ್ಲ, ಅವ್ರಿಗೆ ಆಸ್ತಿ ಹಚ್ಚಿದ್ದಿಲ್ಲ. ಅಜ್ಜ ಅವ್ರ ಹೆಸರಲ್ಲಿ ಒಂದು ಕೂರಿಗೆ ಡಿಪ್ಲೊಮಾ ಕಾಲೇಜ್ ಕೊಟ್ಟೆ, 4 ಎಕರೆ. ಹೌದು ಸರ್, ಒಂದು ಕೂರಿಗೆ 4 ಎಕರೆ ಕೊಟ್ಟೇವ್ರಿ. ನನ್ನ ಆಸೆ ಇನ್ನೂ 2 ಎಕರೆ ಕೊಡ್ಬೇಕಂತ ಐತಿ. ಎನಿ ಇನ್ಸ್ಟಿಟ್ಯೂಟ್, ದಟ್ ಟು ಫಾರ್ ಎಜುಕೇಶನ್ ಓನ್ಲಿ, ಶಿಕ್ಷಣಕ್ಕೆ ಮಾತ್ರ. ಸರಿ ಗೌಡ್ರ, ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮನ್ನು ಪಕ್ಷದಿಂದ ಅವಕಾಶ ಸಿಗಲಿಲ್ಲ ಅಂದರೆ, ಈಗಿನ ಸಂದರ್ಭದಲ್ಲಿ ನಿಮಗೆ ಸಿಗಲಿಲ್ಲ ಆದ್ರೆ ಸಿಗೋದು ಇಲ್ಲ ಅಂತ ನೀವು ಅಂತೀರಿ? ಇಲ್ಲ, ಕೊಡಂಗನೇ ಇಲ್ಲ. ನನ್ಗೆ ಪೂರಾ ಭರೋಸೆ ಐತಿ. ಅಲ್ಲ, ನಿಮಗೆ ಪೂರಾ ಭರೋಸೆ ಐತಿ. ಆದ್ರೆ ನಾ ಹೇಳ್ತಾ ಇರೋದು ಸಿಗಲಿಲ್ಲ ಅಂದ್ರೆ. ಆದ್ರೆ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಏನು ಮತದಾರ ಇದ್ದಾರೆ, ಈ ವ್ಯಾಪ್ತಿಯಲ್ಲಿ ಬರುವಂತ ಶಿರೂರ್ ಆಗಿರ್ಲಿ, ಹರಕುಣಿ ಆಗಿರ್ಲಿ, ತರ್ಲಘಟ್ಟ ಆಗಿರ್ಲಿ, ಆಮೇಲೆ ಈ ಸುತ್ತಮುತ್ತದಲ್ಲಿ ಇದ್ದಿರ್ತಕ್ಕಂಥ ನಿಮ್ಮ JDP TP ವ್ಯಾಪ್ತಿಯಲ್ಲಿ ಬರುವಂತವ್ರು ನಿಮ್ಮನ್ನು ಮನವೊಲಿಸಿ ಕುಕ್ಕರ್ನ ಸ್ಟೈಲ್ದಲ್ಲಿ ಇಲ್ಲಿ ಒಂದು ಫುಟ್ಬಾಲಿಗೆ ತಗೊಂಡ್ಬಂದ್ರೆ, ಒಂದು ವಿಷಯ ಕಂಪ್ಲೀಟ್ ಮಾಡ್ಬೋದು. ಕುಕ್ಕರಿನ ಸ್ಟೈಲ್ನಲ್ಲಿ ಇಲ್ಲಿ ಫುಟ್ಬಾಲಿಗೆ ತಗೊಂಡ್ಬಂದ್ರೆ ನಿಮ್ಮನ್ನು 2ನೇ ಬಾರಿಗೆ ಕ್ಷೇತ್ರ ಜನ ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ, ಮೊದಲನೆಯ ಕನಸು ಏನ್ ಆಗಿರಬಹುದು? ಸರ್, ನಾನು ಅವರಿಗೆ ಸೇವೆ ಮಾಡಕ್ಕೆ ಸದಾ ಸಿದ್ಧನಾಗಿದೆ. ಅವ್ರದ್ದು ಹೆಂಗೆ ಮನಸ್ಸು ಇರ್ತದಲ್ಲ, ನಾ ಹಂಗೆ ನಡ್ಕೊತೇನೆ. ಆ ಟೈಮ್ ಬಂದ್ರೆ ಐ ಆಮ್ ರೆಡಿ. ಸರಿ ಗೊತ್ತು. ನನ್ನ ಕೊನೆ ಪ್ರಶ್ನೆ, ಹನುಮಂತ ಗೌಡರು
ಈ ಕ್ಷೇತ್ರಕ್ಕೆ ಯಾರು? ರಾಜಕಾರಣ ಬಿಟ್ಟು ಒಬ್ಬ ಸೇವಕ. ಯಾವ ರೀತಿ ಸೇವಕ? ಎನಿ ಅಂದ್ರೆ ನೀವು ಹೆಂಗೆ ಬಳಸ್ಕೊಂತೀರಿ ಅಂತ ಸೇವಕ. ಅಂದ್ರೆ ಹೆಂಗಾರ ನೋಡ್ರಿ, ಗೌಡರಾಗಿ ಗೌಡ, ಆಳಾಗಿ ಓಕೆ, ಎನಿ ನೀವು ಹೆಂಗೆ ಬಳಸ್ಕೊಂತೀರಿ ಹಂಗೆ ಸೇವಕ. ನಾ ಹಂಗೆ ಇರೋ ಅಂದ್ರೆ ಸಿಗ್ಲಿ ಬಿಡ್ಲಿ. ಸರ್ ನಂದೊಂದು ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ, ಜನ ಹೆಂಗೆ ಬಯಸ್ತಾರಲ್ಲ ನಾವು ಹಂಗಿರ್ಬೇಕು, ನಮ್ಮಂಗ ಜನ ಇರಬಾರ್ದು. ನಮ್ಮ ತಕ್ಕ ಜನ ನನಗೆ ಅದ್ರಾಗ ಲೈಕ್ ಮಾಡಕತ್ತಾರ, ನಾ ಹಂಗೆ ಓಕೆ. ನನಗೆ ಪಕ್ಷ ಮತ್ತು ನನ್ನ ಕಡೆ ಯಾರು ಸಹಾಯಕ್ಕೆ ಬರ್ತಾರ ಸರ್, ನನ್ನ ಕಡೆ ಯಾರು ಇಲ್ಲಿ ಕಾಂಗ್ರೆಸ್ ಜನತಾದಳ ಹಿಂಗೆ ನೋಡೋವಲ್ಲ. ನನ್ನ ಕಡೆ ಸಹಾಯ ಬಂದವ್ರೆ, ನನ್ನ ಕೈ ನೀಗಿದಷ್ಟು ಸಹಾಯ ಮಾಡಿ. ನೀವು ಇನ್ನೊಂದು ವಿಷಯ, 10,000 ಇಲ್ಲ 1,000 ಆದ್ರೂ ಕೊಟ್ಟಿರ್ತೇನೆ ನನ್ನ ಇದಕ್ಕೆ. ಸರಿ ಗೌಡ್ರು, ನಾನು ಒಂದು ಕೊನೆ ಪ್ರಶ್ನೆ, ಅವಾಗ ಸ್ಟಾರ್ಟಿಂಗ್ ತಗೊಂಡು ಎಂಡ್ವರೆಗೆ ನನಗೆ ಕಾಡಾಕತ್ತೈತಿ. ನನಗೆ ಬಹಳಷ್ಟು ಜನ ಅಂದಾಗ ಗೌಡ್ರು ಫೋನಿಗೆ ಮನಿಗೆ ಸಿಗ್ಲಿಲ್ಲ ಅಂದ್ರೆ ಒಂದು ಹೋಯ್ತು. ಇಲ್ಲಿ ಮಾತಾಡೋದು ಕಂಪ್ಲೀಟ್ ಮಾಡ್ಬಿಡ್ತೇನೆ ಗೌಡ್ರು. ನಾನು ನ್ಯಾಯ ಕೇಳಕ್ ಹೋಗಿ ಆಗಿರ್ಲಿ ಅಥವಾ ಸಹಾಯ ಕೇಳಕ್ ಆಗಿರ್ಲಿ, ಫೋನಿಗೆ ಸಿಗಲಿಲ್ಲ ಅಥವಾ ಮನ್ಯಾಗ ಸಿಗ್ಲಿಲ್ಲ ಅಂದ್ರೆ ಅವತ್ತ ನಮ್ಗೆ ಏನೋ ಒಂದು ಕಾದೈತಿಪ್ಪ ಅಂತೇಳಿ ಜನ ಅನ್ಕೊಂತಾರಂತೆ. ಒಂದೇದು, ಅವತ್ತ ಗೌಡ್ರು ಫೋನಿಗೂ ಸಿಕ್ಕರು ಅಥವಾ ಮನ್ಯಾಗೂ ಸಿಕ್ಕರು ಅಂದ್ರೆ ನಮ್ಮ ಅದೃಷ್ಟ, ನಮಗೆ ಹಿಂದ್ಗಡೆ ಬಂದಿರ್ತಕ್ಕಂಥ ಬೆನ್ನತ್ತಿರ್ತಕ್ಕಂಥ ಬೇತಾಳ ಮತ್ತು ನಮಗೆ ಹಿಂದೆ ಬಿದ್ದಿರ್ತಕ್ಕಂಥ ನಮ್ಮ ಶತ್ರುತನ ಮತ್ತು ನಮಗೆ ಅಸಹ್ಯತನ ಕಳೆದು ಹೋಯ್ತು ಅಂತಾರೆ. ಹೆಂಗೆ ಗೊತ್ತು? ಸತ್ಯ ಸರ್. ನಾವು ಈಗ ಅವ್ರು ಬೇರೆ ಯಾರ ಇರಲಿ, ದೊಡ್ಡವ್ರು ಇದ್ರಿ ಸಣ್ಣವ್ರು ಇರ್ಲಿ, ಅವ್ರನ್ನ ನಾನು ಕನ್ವಿನ್ಸ್ ಮಾಡಿ ಕೈ ಮುಗಿದು ಬೇಡ್ಕೊಂಡು ಆ ನ್ಯಾಯ ಬಗೆಹರಿಸ್ತೇನೆ, ಮುಂದುವರಿಸ್ಬೇಡ್ರಿ ಅಂತ. ಅಂದ್ರೆ ನಂಗೆ ಕಡ್ಡಿಕೆರದು ಹಚ್ಚಿ ಅಂತ ಆ ಭಾವನೆ ಒಟ್ಟೆ ಇಲ್ಲ. ಎಲ್ಲಿಯೂ ಹೋಗ್ಬಾಡ್ರಿಪ್ಪ, ಇಲ್ಲೇ ಹೊಂದಾಣಿಕೆ ಆಗೋಣ ನಾವು. ನೀನು ನಾನು ಕೂಡ ಸಪೋಸ್ ನನ್ನ ಸ್ಥಾನದಾಗ ನೀನು ನಿಂತು ನೋಡಂತ ಹಿಂಗೆ ಹೇಳಿ ಒಟ್ಟು ಬಿಟ್ಟು ಹೋಗೋದು ಬೇಡ, ಇಲ್ಲೇ ಏನಾರ ಮಾಡೋಣ. ಆ ಭರವಸೆ ಆಮ್ಯಾಕೆ ನಾ ಹೇಳ್ತೇನೆ ಅಂತೇಳಿ ನಿಮ್ಮನ್ನ ಮುಂದೆ ಕಳಿಸಿ ನಾ ಇವ್ನು ಬೇರೆ ಹೇಳಿ ಇಂಥ ಗುಣ ಅಂತೂ ಇಲ್ಲ. ಬಂದ ನಿನ್ ತಪ್ಪೈತಪ್ಪ, ನೀ ಸರ್ಕೊಂಡ್ಬಿಡ ಅಂತ ಹೇಳ್ಬಿಡ. ನನ್ನ ಜೊತೆಗೆ ಬರ್ತೀವೋ ಬಿಡ್ತೀವೋ ನನ್ಗೆ ಗೊತ್ತಿಲ್ಲ. ಆಮ್ಯಾಗ ಸರ ಭಾಳ ಮಂದಿ ಈಗ ನೋಡ್ತೀರಿ ನೀವು, ಎಲ್ಲ ಕಡೆ ನಡೆದಿರ್ತೈತಿ. ಈ ಹೊಲ ಮುಗ್ಸಕ್ ನನ್ನಲ್ಲಿ ಕರ್ಕೊಂಡ್ಬಿಡ್ತಾರೆ. ಕೆಲವು ಮಂದಿ ಏಜೆಂಟ್ಗಳು ಇರ್ತಾರ, ಅವರು ನನ್ನ ಕಡೆ ವಿಶ್ವಾಸ ಇಟ್ಟು ಬಂದ್ರೆ ನಿಮ್ಮದು ಹೊರಗೆ ಮಾತಾಡ್ರಿಪ್ಪ, ನನ್ನ ಜೊತೆಗೆ ಬೇಡ, ನಿಮ್ಮದು ಬಿಟ್ಟು ವ್ಯವಹಾರ ಇಲ್ಲೇ, ಅದ್ರ ನನ್ ತಗೋಬೇಡ್ರಿ ಅಂತ ಹೇಳ್ತಾರೆ. ಹೊರಗೆ ಏಜೆಂಟ್ ಆಗ್ರಿ, ಒಳಗೆ ಆಗ್ಬೇಡ್ರಿ, ನನ್ನನ್ನು ತಗೋಬೇಡ್ರಿ. ಸರಿ ಗೌಡ್ರ, ಇನ್ನೊಂದು ವಿಷಯ ಲಾಸ್ಟ್ ಕೇಳತ್ತೇನೆ. ನಿಮಗೆ ಜನ ಇನ್ನೊಂದು ಕೇಳ್ತಾರೆ, ಇನ್ನೊಂದು ಅಂತಾರೆ, ಗೌಡ್ರ ಹತ್ರ ಹೋದ್ರೆ ಏಕಮಾರ್ ದೋತು ಕೂಡ ನೇರ ಧ್ವನಿ, ನೇರ ನುಡಿ, ಮತ್ತೆ ಅದು ಆಗ್ಬೇಕು. ನಿರ್ಣಯ ತಗೋಬೇಕಂದ್ರೆ ಬರ್ರಿ, ಮುಂದುವರಿತೇನಂದ್ರೆ ನನ್ನ ಮನೆಗೆ ಬರಾಕ್ ಹೋಗ್ಬಿಡ್ರಿ ಅಂತ. ಹೌದಾ? ಇಂಥ ನಿರ್ಣಯ ಎಷ್ಟಾಗಿರ್ಬೋದು ನೀವು ಪ್ರಾರಂಭ ಮಾಡಿದಾಗಿಂದ? ಸಾಕಷ್ಟು. ಆಮೇಲೆ ನಿಮ್ಮನ್ನು ಮಿಕ್ಕಿ ಹೋಗಿದ್ವು, ಹೋಗಿ ಅನುಭವಿಸಿ ಹೊಳ್ದು ಅಂತ ಹೇಳ್ಯಾರ. ನೀವು ಒಂದೊಡ್ಡ ಕರೆ ಅಂತ ಹೇಳ್ಯಾರ. ಹೌದದು. ಇದ್ರ ಜೊತೆಯಲ್ಲೂ ಕೂಡ ಸಮಾಜ ಸೇವೆ ಜೊತೆಯಲ್ಲೂ ಕೂಡ ಆ ಒಂದು ಅಧಿಕಾರ ಸಿಕ್ಕರೆ ಹೆಂಗಿರ್ಬಹುದು ಕ್ಷೇತ್ರದಲ್ಲಿ? ಸರ್, ನಂಗೆ ಅಂತ ದೊಡ್ಡ ಮನುಷ್ಯ ಅದು ಹಣೆವಾರ ಬೇಕ್ರಿ ಅದಕ್ಕೆ. ಈಗ ನಮ್ಮ ಊರವ್ರ ಬೊಮ್ಮಾಯರ ಅಂತೇಳಿ ನಾವು ಬೊಮ್ಮಾಯರ ಆಗಕ್ಕೆ ನನ್ನ ಮಟ್ಟಿಗೆ ನಾನು ದೊಡ್ಡವ್ರ ಆಶೀರ್ವಾದ ಅದು ನಡೆದೇನಿ, ದೇವ ಹೆಂಗ್ ನಡೆದ. ಸರಿ, ನನ್ನ ಕೊನೆ ಪ್ರಶ್ನೆ, ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಕಮಡೋಳಿ ಅಂದ ತಕ್ಷಣ ಯಾವತ್ತು ಈ ಕಮಡೋಳಿಗೆ ಏನಿದೆ ಶೃಂಗಾರದ ರೂಪ ತುಂಬಿಕೊಂಡಿರ್ತಕ್ಕಂಥ ಕಮಡೋಳಿ, ಆಮೇಲೆ ಯಾವತ್ತು ಕೂಡ ಈ ಊರಿನಲ್ಲಿ ಹಿರಿಯರ ಕಾಲದಿಂದ ಬಂದಿರತಕ್ಕಂಥ ದಾನ ಧರ್ಮ ಮಾಡ್ಕೊಂಡ್ ಬಂದಿರತಕ್ಕಂಥ ಏನು ಹಿರಿಯರು ಮುತ್ಸದ್ದಿ ರಾಜಕಾರಣಿಯರು ಇದ್ದಾರೆ, ಅವರು ಇರುವವರಿಗೆ ಈ ಊರಿಗೆ ಯಾವತ್ತೂ ಕೂಡ ತೊಂದರೆ ಬರೋದಿಲ್ಲ, ಆಮೇಲೆ ಬರಾಕು ಬಿಡೋದಿಲ್ಲ ಅಂತ ನಾಯಕರು ಅಲ್ಲಿದ್ದಾರೆ ಅಂತಾರೆ. ಆ ಒಂದು ನಾಯಕತ್ವ ಹೊತ್ಕೊಂಡಿರ್ತಕ್ಕಂಥ ಗೌಡರಾಗಿರ್ಲಿ ಅಥವಾ ಗೌಡರ ರೂಪದಲ್ಲಿ ಮತ್ತೊಬ್ಬರು ಆಗಿರ್ಲಿ, ಮಗದೊಂದರಾಗಿರ್ಲಿ, ಮತ್ತು ಕೊನೆಯದಾಗಿ ಹನುಮಂತ ಗೌಡರ ಪಾಟೀಲ್ ಅವರು 2016 ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿವಾಗಿ ಮತ್ತು ಈಗ ತಟಸ್ಥ ರಾಜಕಾರಣಿಯಾಗಿ ಮುಂದಿನ ದಿನಮಾನದಲ್ಲಿ ಅವಕಾಶ, ಸಮಯ, ಸಂದರ್ಭ ಬಂದ್ರೆ ನಾನು ಹಿಂದೆ ಸರಿದಿಲ್ಲ, ಮುಂದೆ ಇದ್ದೇನೆ
ಚಿತ್ತದ ಕಾಲವನ್ನು ಯಾವತ್ತು ಹಿಂದೆ ಬರೋದಲ್ಲ ಮುಂದೆ ಇರುತ್ತೆ ಅಂತ ನೀವು ಅನ್ನೋದಕ್ಕಿಂತ ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮನ್ನು ಪ್ರೀತಿಸುವ ನಿಮ್ಮನ್ನು ಗೌರವಿಸುವವರೇ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಇವರೆಲ್ಲರನ್ನು ಮತ್ತು ಭಾರತೀಯ ಜನತಾ ಪಕ್ಷದ ಮತ್ತು ತಟಸ್ಥವಾಗಿರ್ತಕ್ಕಂಥ ರಾಜಕಾರಣಿಯ ಪ್ರತಿಯೊಂದು ಮುಖಂಡರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದ್ರೆ, ಗ್ರಾಮ ಪಂಚಾಯತಿ ಮುಖಂಡರನ್ನಾಗಿರ್ಲಿ, ತಾಲೂಕಿನ ಮುಖಂಡರನ್ನಾಗಿರ್ಲಿ, ಜಿಲ್ಲೆಯ ನಾಯಕರನ್ನಾಗಿರ್ಲಿ, ರಾಜ್ಯ ಅಂತರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ನಾಯಕರನ್ನಾಗಿರ್ಲಿ, ನಿಮ್ಮನ್ನು ಮುಂದಗಡೆ ನಗೋರು ಹಿಂದಗಡೆ ಚೂರಿ ಹಾಕೋರ್ನಾಗಿರ್ಲಿ, ಅಥವಾ ದುಶ್ಮನ ಕಾ ಅಂದ್ರೆ ಬಗಲ್ ಮೇ ಹೈ ಅನ್ನುವಂಥ ಜನರಾಗಿರ್ಲಿ, ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದ್ರೆ ಸ್ಟೇಟ್ ವಾಗಿ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಸರ್? ನಾನು ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹೇಳಲು ಒಂದು ಇಚ್ಛೆ ಏನಂದ್ರೆ, ನಾವು ಎಲ್ಲಿ ಅದೇವಿ ನಮಗೆ ಯಾರು ಸಹಾಯ ಮಾಡ್ತಾರ ಅವ್ರಿಗೆ ಬೆಂಬಲ ಮಾಡಿ. ಅದು ಬಿಟ್ಟು ಅವ ಬಂದ ಅವ್ನು ಮಾಡಿದೆ, ಇವ್ ಬಂದ ಇವ್ನು ಮಾಡಿದೆ, ಯಾರು ನಿಮ್ಗೆ ಆಗ್ಯಾರಲ್ಲ ಅವ್ರು ನೆನೆಸ್ರಿ. ನನ್ನ ನೆನೆಸ್ರಿ ಅಂತಲ್ಲ, ನಾನ ಅಂತೂ ಬೇಡ, ನಾನು ತೆಗೆದಿಟ್ಬಿಡ್ರಿ. ಯಾರು ನಿಮ್ಗೆ ಹಾಕ್ತಾರಲ್ಲ ಅವ್ರನ್ನ ಕೈ ಬಿಡಬೇಡಿ. ಯಾವತ್ತು ನಿಮಗೆ ಆದವ್ರನ್ನ ನೆನೀರಿ, ಅದು ಒಳ್ಳೇದಾಕೈತಿ, ಅದು ಮುಂದೆ ನಿಮ್ಗೆ ಶ್ರೇಯಸ್ಸು ಆಕೈತಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಅವ್ರ ಜೊತೆ ಮುಂದಿದ್ದೀರಾ ಗೌಡ್ರ ನೀವೇ ಸಮಯದಲ್ಲಿ? ಅದೊಂದು ಹೇಳ್ಬಿಡ್ರಿ. ನಾನು ನೀವು ಬೇಕಾದಕ್ಕರಿ ಎನಿ ಟೈಮ್ ಎನಿವೇರ್ ನಾನು ನಿಮ್ಮ ಜೊತೆಗಿದೆ. ಥ್ಯಾಂಕ್ ಯು ಗೌಡ್ರೆ. ನಾನು ನಿಮ್ಮ ಸದಾ ಸೇವೆಗೆ ಸಿದ್ಧ. ಓಕೆ, ಥ್ಯಾಂಕ್ ಯು ಗೌಡ್ರೆ, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಏನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನೇಕ ವಿಷಯಗಳ ಬಗ್ಗೆ ನಾವೇನು 35ರಿಂದ 40 ನಿಮಿಷದ ಏನು ಸಂದರ್ಶನ ನಡೆಯಿತು, ಈ ಸಂದರ್ಶನದಲ್ಲಿ ನಿಮ್ಮ ಸಮಯ ಮತ್ತು ಸಮಯದಕ್ಕಿಂತ ಆ ಒಂದು ಸ್ಟಾರ್ಟಿಂಗ್ನಿಂದ ತಗೊಂಡು ಎಂಡ್ವರೆಗೆ ಹಸಮುಖನಾಗಿರ್ತಕ್ಕಂಥ ನಿಮ್ಮ ಮುಖದಲ್ಲಿ ಇದ್ದಿರ್ತಕ್ಕಂಥ ಆ ಒಂದು ಕಳೆ, ಬೆಳಗ್ಗೆದ್ರೆ ದೇವರ ಪೂಜೆ, ದೇವರ ಅಭಿಷೇಕವನ್ನು ಮಾಡಿ ಹೊರಗೆ ಬೀಳ್ಬೇಕಾದ್ರೆ ಏನು ಕಳೆ ಇರ್ತಿತ್ತು, ಆ ಕಳೆ ಸೂರ್ಯೋದಯ ಆಗೋದಕ್ಕಿಂತ ಸೂರ್ಯ ಮುಳುಗೋದವರೆಗೂ ಕೂಡ ನಿಮ್ಮ ಆ ಕಳೆಯನ್ನು ಕೂಡ ಈಗ ನಾನು ನೋಡ್ತಾ ಇದ್ದೇನೆ. ಆ ಕಳೆ ಮುಂದಿನ ರಾಜ್ಯ ರಾಜಕಾರಣದಲ್ಲಿ, ಆ ಕಳೆ ಜಿಲ್ಲಾ ಪಂಚಾಯತಿಯ ರಾಜಕಾರಣದಲ್ಲಿ, ಆ ಕಳೆ ಯಾರಿಗೂ ಕೂಡ ನೋವು ಮಾಡದಂತೆ, ಆದರೆ ನಾನು ಕೇಳಿರ್ತಕ್ಕಂಥ ರಾಜ್ಯ ರಾಜಕಾರಣಿಯ ಮೆಟ್ಟಲದಲ್ಲಿ ಆ ಒಂದು ಸ್ಟೆಪ್ಪಿನಲ್ಲಿ ನೀವು ಮುಂದೆ ಹೋಗ್ತಾ ಇದ್ರಿ. ಆದ್ರೆ ನಿಮಗೆ ರಾಜಕಾರಣ ದುರಾದೃಷ್ಟ 16ರಲ್ಲಿ ಕೈ ಹಿಡಿಲಿಲ್ಲ. ಆದ್ರೆ 25-26ನೇ ಸಾಲಿನಲ್ಲಿ ನಿಮ್ಗೆ ಕೈ ಹಿಡಿಯುತ್ತೆ. ಆ ಸಮಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ತುಂಬಿದ ಚರಗಿಯನ್ನು ದೇವರ ಮುಂದಗಡೆ ನಾವು ಏನು ಮಡಿಯಾಗಿ ಇಟ್ಟು ಪೂಜೆಯನ್ನು ನಡೆಸ್ತೀವಿ, ಆ ಒಂದು ನಿಮಗೆ ಅಮೃತವಾಗಿ ಸಿಗಲಿ ಅಂತ ಹೇಳುತ್ತಾ ಕಂಬಳೋಳಿ ಜನರಿಗೆ ಮತ್ತು ಇಷ್ಟದವರೆಗೆ ನೀವು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ತೆ, ಜೈ ಹಿಂದ್ ಗೌಡ್ರು.